ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ತಾಂತ್ರಿಕ ಎಂಪಿ ನಾಯಕ್. ವೀಕ್ಷಕರೇ, 2026ರ ಮೊದಲ ಚಂದ್ರಗ್ರಹಣವು ಇದೇ ಮಾರ್ಚ್ 3ನೇ ತಾರೀಕು ಸಂಭವಿಸಲಿದೆ. ಹಾಗಾದ್ರೆ ವೀಕ್ಷಕರೇ, ಈ ಒಂದು ಚಂದ್ರಗ್ರಹಣ ಯಾವ ಅವಧಿಗೆ ಪ್ರಾರಂಭ ಆಗ್ತದೆ ಅಥವಾ ಯಾವ ಅವಧಿಗೆ ಮುಕ್ತಾಯ ಆಗುತ್ತದೆ, ನಿಜವಾಗಿ ಭಾರತದಲ್ಲಿ ಇದನ್ನ ಗೋಚರ ಆಗುತ್ತಾ ಇಲ್ವಾ, ಇದರ ಸೂತಕದ ಸಮಯ ಏನು, ಯಾರೆಲ್ಲ ಇದರಿಂದ ಎಚ್ಚರವಾಗಿರಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತ ನನ್ನ ನಂಬರ್ಗೆ ನೀವು ಕರೆ ಮಾಡಿ. ವೀಕ್ಷಕರೇ, ಫಾಲ್ಗುಣ ಮಾಸದ ಇದೇ ಹುಣ್ಣಿಮೆ ದಿನದಂದು ಅಂದ್ರೆ ಮಂಗಳವಾರ ಈ ಒಂದು ಚಂದ್ರಗ್ರಹಣ ಅಂದ್ರೆ ಬ್ಲಡ್ ಮೂನ್ ಅಂತ ಕೂಡ ಈ ಒಂದು ಚಂದ್ರಗ್ರಹಣವನ್ನ ನಾವು ಕರಿತೇವೆ. ಈ ಒಂದು ಚಂದ್ರಗ್ರಹಣ ಮಧ್ಯಾಹ್ನ 3:23 6:46 ಕೂಡ ಭಾರತದಲ್ಲಿ ಗೋಚರವಾಗ್ತದೆ. ಹಾಗಾದ್ರೆ ಇದರ ಮಧ್ಯಕಾಲ ಅಂದ್ರೆ 5:04 ಈ ಒಂದು ಚಂದ್ರಗ್ರಹಣದ ಮಧ್ಯಕಾಲ ಆಗಿರ್ತದೆ ಮತ್ತು ಇದು ಬರೋಬ್ಬರಿ 3:24 ತನಕ ಭಾರತದಲ್ಲಿ ಈ ಒಂದು ಚಂದ್ರಗ್ರಹಣವು ಗೋಚರ ಆಗ್ತದೆ. ಹಾಗಾದ್ರೆ ಇದರ ಸೂತಕ ಕಾಲಗಳು ವೈಜ್ಞಾನಿಕ ಪ್ರಕಾರ 9:06 6:47 ಇದರ ಸೂತಕದ ಕಾಲಗಳಿದ್ದು, ಭಾರತದಲ್ಲಿ 2:56 6:46 ಕೂಡ ಈ ಒಂದು ಸೂತಕದ ಕಾಲ ಇರ್ತದೆ. ಮತ್ತು ಈ ಸೂತಕ ಕಾಲದಲ್ಲಿ ಗರ್ಭಿಣಿಯರು ಮತ್ತು ಚಿಕ್ಕ ಮಕ್ಕಳಾಗಿರಬಹುದು ಮತ್ತು ರೋಗ ಪೀಡಿತರು ಮತ್ತು ವೃದ್ಧರು ಯಾವುದೇ ಕಾರಣಕ್ಕೂ ಕೂಡ ಒಂದು ಮನೆಯನ್ನು ಬಿಟ್ಟು ಹೊರಗಡೆ ಹೋಗುವಂತದ್ದಾಗಿರ್ಬೋದು ಅಥವಾ ಏನಾದ್ರೂ ಒಂದು ಪದಾರ್ಥಗಳನ್ನ ಊಟವನ್ನ ಸೇವಿಸುವಂತದ್ದಾಗಿರ್ಬಹುದು, ಇದನ್ನೆಲ್ಲ ಮಾಡತಕ್ಕಂತಲ್ಲ. ಮತ್ತು ಯಾವುದೇ ಒಂದು ಚೂಪಾದ ವಸ್ತುಗಳಾಗಿರ್ಬೋದು, ಕತ್ತರಿ ಆಗಿರ್ಬೋದು, ಇಂಥ ವಸ್ತುಗಳನ್ನ ತಗೊಳ್ಬಾರ್ದು, ಕೈಯಲ್ಲಿ ಮಲಗಬಾರ್ದು ಮತ್ತು ದೈಹಿಕ ಸಂಪರ್ಕಗಳು ಕೂಡ ಈ ಒಂದು ಸೂತಕದ ಕಾಲದಲ್ಲಿ ಮಾಡಬಾರದು. ಹಾಗಾದ್ರೆ ವೀಕ್ಷಕರೇ, ಈ ಒಂದು ಮಾಹಿತಿಗಳು ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ಆದಷ್ಟು ಜನರಿಗೆ ಈ ಒಂದು ವಿಡಿಯೋವನ್ನ ನೀವು ಶೇರ್ ಮಾಡಿ ಮತ್ತು ಗ್ರಹಣದ ಮಾಹಿತಿಯನ್ನ ಎಲ್ಲರಿಗೂ ಕೂಡ ತಲುಪಿಸಿ. ಹಾಗಾದ್ರೆ ವೀಕ್ಷಕರೇ, ಏನಾದ್ರೂ ಹೆಚ್ಚಿನ ಮಾಹಿತಿಗಳು ಬೇಕಾದಲ್ಲಿ ಈ ಒಂದು ವಿಡಿಯೋಗೆ ಕೆಳಗಡೆ ಕಾಣಿಸ್ತಾ ಇರುವಂತ ನನ್ನ ನಂಬರ್ಗೆ ನೀವು ಕರೆ ಮಾಡಬಹುದು. ನಮಸ್ಕಾರ.